ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟ್ಮೇಲೆ ಈಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಮಕ್ಕಳಿಗೆ ಬಾಕ್ಸ್ಗೆ ಟಿಫನ್ ಎಲ್ಲ ಆಯಿತು. ಅವ್ರಿಗೆ ಟಿಫನ್ ಮಾಡಿ ಎಲ್ಲ ಕಲಿಸ್ಬಿಟ್ಟು ಈಗ ಮುದ್ದೆ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಈಗ ನಾನು ಕಾಳು ಮತ್ತು ಟೊಮೊಟೊ ಆಲೂಗಡ್ಡೆ ಎಲ್ಲ ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಮತ್ತು ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಕಾಳೆಲ್ಲ ಹಾಕಿ ಬೆಂದಾದಮೇಲೆ 1-2 ವಿಸಿಲ್ ಕೂಗಿಸ್ಕೊತೀನಿ. ಈಗ ಬೆಂದಾದಮೇಲೆ ಈಗ ಖಾರಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇರೋದು. ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಈರುಳ್ಳಿ ಫ್ರೈ ಮಾಡ್ಕೊತೀನಿ. ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದರಲ್ಲೇ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಅದು ಸಾಫ್ಟ್ ಆಗಿಬಿಡುತ್ತೆ ಅಷ್ಟೊತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆಯಿತು. ಇನ್ನೇನು ಒಂದು ಬಟ್ಲಾಗ ಹಾಕಿ ಹಾರಕ್ಕೆ ಅಂತೇಳ್ಬಿಟ್ಟು ಎತ್ತಿಡೋಣ. ಹಾಗೆಯೇ ಕುಕ್ಕರಲ್ಲಿ ಕಾಳು ಹಾಕಿ ಇಟ್ಟಿದ್ನಲ್ವ, ಅದು ಕೂಡ ಬೆಂದಿದೆ. ಈಗ ಓಪನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಮತ್ತು ಟೊಮೊಟೊ ಅದು ತೊಗೊಂಡು ಒಂದು ಬಟ್ಲಿಗೆ ಹಾಕಿಡ್ತಾಯಿದ್ದೀನಿ. ಅದು ಸ್ವಲ್ಪ ತಣ್ಣಗೆ ಆಗಲಿ ಅಂಥೇಳಿ ಹಾಕ್ತಾ ಇರೋವಂಥದ್ದು. ಸ್ವಲ್ಪ ಕಾಳು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾಳನ್ನು ಹಾಕ್ಕೊತಾ ಇದ್ದೀನಿ. ನಾನು ಒನ್ ಟೈಮಿಗೆ ಸಾಂಬಾರು ಮಾಡ್ತಾಯಿರೋ ಕಾರಣ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಾದರೆ ಸ್ವಲ್ಪ ಜಾಸ್ತಿನೇ ಕಾಳು ತೊಗೊಬೇಕು. ಹಾಗೆಯೇ ಟೊಮೊಟೊ, ಕಾಳು ಮತ್ತು ಈರುಳ್ಳಿ, ಹುಣಸೆಹಣ್ಣು ಫ್ರೈ ಎಲ್ಲ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿ ಇಡ್ತಾಯಿದ್ದೀನಿ. ಅದಕ್ಕೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನಾನು 1.5 ಸ್ಪೂನ್ ಸಾಂಬಾರು ಪುಡಿ ಡೈಲಿ ಹಾಕುವಂಥದ್ದು. ನಮ್ಮ ಮನೆಯಲ್ಲಿ 1.5 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬದನೆಕಾಯಿ ಹಾಕಿಟ್ಟಿದ್ದೀನಿ ಬೇಯ್ತಾ ಇರಲಿ ಅಂತೇಳ್ಬಿಟ್ಟು. ಅಷ್ಟರಲ್ಲಿ ಖಾರನ ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು. ಈಗ ಎಲ್ಲ ಹಾಕಿಟ್ಟಿದ್ದಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನಾನೀಗ. ಈಗ ಮಿಕ್ಸಿಯೆಲ್ಲ ಹಾಕಿ ಗ್ರೈಂಡ್ ಎಲ್ಲ ಮಾಡಾಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಈಗ ಬದನೆಕಾಯಿ ಎಲ್ಲ ಬೆಂದಿದೆ. ಬೆಂದಿರೋಂಥ ಕಾಳು ಅದಕ್ಕೇ ರುಬ್ಬಿಟ್ಕೊಳ್ಳೋಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಕುದಿಬೇಕು. ಯಾಕಂದರೆ ಖಾರ ರುಬ್ಬಿ ಈಗ ಹಾಕ್ತಾನೆ ಹಾಕಿದ್ರಲ್ವ, ಚೆನ್ನಾಗಿ ಕುದ್ದಾದ್ಮೇಲೆ ಅದು ಹಸಿ ವಾಸನೆ ಹೋಗುವಂಥದ್ದು. ಇನ್ನೊಂದು ಕಡೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದರೆ, ಬೇಕು ಅಂದರೆ ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಎಲ್ಲ ಮಾಡ್ಕೊಬೋದು. ನಾನು ಇವತ್ತೇನೂ ಹಾಕ್ತಾಯಿಲ್ಲ, ಯಾಕಂದರೆ ಹುಣಸೆಹಣ್ಣೆ ಸ್ವಲ್ಪ ಜಾಸ್ತಿ ಇಟ್ಟಿರೋದು ಹುಳಿ ಇರುತ್ತೆ ಅಂತೇಳಿ ಹಾಕಲಿಲ್ಲ. ಈಗ ಒಗ್ಗರಣೆ ಹಾಕಿದ್ದೀನಲ್ವ, ಈಗ ಕಾದಿರೋಂಥ ಸಾಂಬಾರಿಗೆ ಒಗ್ಗರಣೆನ ತೊಗೊಂಡು ಹಾಕುವಂಥದ್ದು. ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈಗ ಆಲೂಗಡ್ಡೆ, ಬದನೆಕಾಯಿ ಎಲ್ಲನೂ ನೋಡ್ತಾ ಇರ್ಬೋದು. ಈಗ ಮಾಡಿರೋಂಥ ಸಾಂಬಾರು ಈ ಥರ ಕಾಣ್ತಾ ಇದೆ. ಇವಾಗ ಹಾಕಿರೋಂಥ ಒಗ್ಗರಣೆನ ತೊಗೊಂಡು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇನ್ನೇನು ಒಗ್ಗರಣೆ ಕೊಟ್ಮೇಲೆ ಸಾಂಬಾರು ರೆಡಿ ಆಯಿತು. ನಾನು ಮಾಡಿರೋಂಥ ಕಾಳು ಹುಳಿ ಸಾಂಬಾರು ಈ ಥರ ಇದೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನೀಗ ಸಾಂಬಾರೆಲ್ಲ ಮಾಡಿಬಿಟ್ಟು ತೋಟಕ್ಕೆ ಬಂದಿದ್ದೀನಿ. ಯಾಕಂದರೆ ಆಮೇಲೆ ಹೋಗಿ ಮುದ್ದೆ ಮಾಡ್ಕೊಳ್ಳೋವಂಥದ್ದು. ಈಗ ಬಂದು ಸ್ವಲ್ಪ ಹೊತ್ತು, ಯಾಕಂದರೆ ಮಧ್ಯಾಹ್ನ ಆದಮೇಲೆ ತುಂಬ ಬಿಸಿಲಿರುತ್ತೆ. ಹಾಗಾಗಿ 10 ಗಂಟೆ ಒಳಗಡೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತಲ್ವ, ಹಾಗಾಗಿ ತೋಟದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ಬೋದು. ಆಮೇಲೆ ಬಿಸಿಲಾದ್ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಈಗ ಸಾಂಬಾರು ಮಾಡಿಟ್ಟು ಈಗ ತೋಟಕ್ಕೆ ಬಂದಿದ್ವಿ. ಟೈಮ್ ಸುತ್ತೋದು ಸ್ವಲ್ಪ ಇನ್ನೇನು ಸ್ವಲ್ಪ ಲೈನ್ಸ್ ಇತ್ತು, ಹಾಗಾಗಿ ಸುತ್ತಬಿಟ್ಟು ಹೋಗೋಣ ಅಂಥೇಳಿ. ಇದ್ರ ಲಾಸ್ಟ್ ಟೈಮ್ ನಾನು ಈಗ ಸುತ್ತಾ ಇರೋವಂಥದ್ದು. ಹಾಗಾಗಿ ಸುತ್ತಾದಮೇಲೆ ನಾನು ಲಾಸ್ಟ್ ಲೈನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಸುತ್ತೋದು ಅಂತೇಳ್ಬಿಟ್ಟು. ನನಗೂ ಕೂಡ ಖಂಡಿತ ನಾನು ಇತ್ತೀಚೆಗೆ ಕಲಿತಾ ಇರೋವಂಥದ್ದೇ, ಮೊದಲು ನಮಗೇನು ಬರ್ತಾ ಇರಲಿಲ್ಲ. ಹಾಗಾಗಿ ನಿಮಗೂ ಹೇಳ್ಕೊಡ್ತಾ ನಾನು ಕಲಿತಾ ಇದ್ದೀನಿ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು. ಫಸ್ಟಿಂದ ಹಾಕ್ಬೇಕಾದ್ರೆ ನನಗೆ ತುಂಬ ಕನ್ಫ್ಯೂಷನ್. ಒಂದು ಲೈನ್ ಹಾಕ್ಬೇಕಾದ್ರೆ ತುಂಬ ಹೊತ್ತು, ನಾನು ಒಂದು ಲೈನ್ ಮಾಡ್ತಾಯಿದ್ರೆ ಹಸ್ಬೆಂಡ್ 3 ಲೈನ್ ಮಾಡ್ತಾಯಿದ್ರು. ಬೇಜಾರಾಗಿ ಸುಮ್ಮನೆ ಮನೆಗೆ ಹೊರಟೋದೆ ಯಾವ ಥರ ಮಾಡೋದು ಅಂತೇಳಿ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಬಂದು ಅದನ್ನು ಯೋಚನೆ ಮಾಡಿ ಯಾವ ಥರ ಮಾಡೋದು ಅಂತೇಳಿ ಕಲಿತ್ಕೊಂಡು ಈಗ ನಾನು ಇವತ್ತು ಟೈಮ್ ಸುತ್ತ ಬಂದಿದ್ದೀನಿ. ನನಗೀಗ ಕಲ್ತ್ಕೊಂಡಿದ್ದೀನಿ, ಹಾಗಾಗಿ ನನಗೂ ಕೂಡ ಈಗ ಫಾಸ್ಟಾಗಿ ಕಟ್ಬೋದು ಅಂಥೇಳಿ ಐಡಿಯಾ ಬಂದಿದೆ. ಈಗ ನಾನು ಬಂದು ಟೈಮ್ ಸುತ್ತಾಯಿದ್ದೀನಿ. ಈ ಥರ ಜಿಗ್ಜಾಗ್ ಅಂತೇಳಿ ಕರೀತಾರೆ. ಇದು ಈ ಥರ ಹಾಕಿ ಈ ಥರ ಸುತ್ತೋದ್ರಿಂದ ಅದು ಲಾಕ್ ಆಗುತ್ತೆ. ಲಾಕ್ ಆಗೋದ್ರಿಂದ ಜಿಗ್ಜಾಗ್ ಅಂತೇಳಿ ಕರೀತಾರೆ. ನಾನೀಗ ಟೈಮ್ ಸುತ್ತೋದು ಕೂಡ ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ಬಂದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಈವ್ನಿಂಗ್ ಮದ್ದು ಹೊಡಿತಾ ಇದ್ದಾರೆ. ನಾನು ತೋಟಕ್ಕೆ ಬಂದೆ, ಸ್ನಾನ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟು ಆಮೇಲೆ ತೋಟಕ್ಕೆ ಬಂದೆ. 5 o'clock ಏನೋ ಆಗಿದೆ.
ನಾನು ತೋಟಕ್ಕೆ ಬರೋಷ್ಟೊಳಗಡೆ ಹಸ್ಬೆಂಡ್ ಆಲ್ರೆಡಿ ಅರ್ಧ ತೋಟ ಮದ್ದೆಲ್ಲ ಹೊಡೆದಿದ್ದಾಗಿತ್ತು. ಮದ್ದೆಲ್ಲ ಹೊಡಿತಾಯಿದ್ರು, ಇನ್ನೇನು ಸ್ವಲ್ಪ ಇತ್ತು ಹೊಡೆಯೋಷ್ಟರೊಳಗೆ. ಆಗ ನಾನು ಬಂದೆ, ಮನೆಯಲ್ಲಿ ಮಕ್ಕಳೆಲ್ಲ ಇದ್ರಲ್ವ, ಅವ್ರನ್ನೆಲ್ಲ ನೋಡಿ ಹಾಗೆ ಎಲ್ಲ ಮನೇಲಿ ಸ್ವಲ್ಪ ಕೆಲಸ ಇತ್ತೆಲ್ಲ ಮುಗಿಸ್ಕೊಂಡು ಆಮೇಲೆ ತೋಟದ ಹತ್ರ ಬಂದೆ. ಬರೋಷ್ಟರೊಳಗಡೆ ಹಸ್ಬೆಂಡ್ ಇಷ್ಟೆಲ್ಲ ಮದ್ದೆಲ್ಲ ಹೊಡೆದಿದ್ರು. ಮದ್ದು ಹೊಡಿತಾ ಇರೋದು ಯಾವ ಥರ ಹೊಡಿತಾ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಅಂಬೆಲ್ಲ ಕಟ್ಟಿದ್ದು ನೋಡಿದ್ರಲ್ವ, ಈಗೆಲ್ಲ ನೋಡಿ ಯಾವ ಥರ ಹತ್ತಿದೆ ಅಂತ ಹೇಳ್ಬಿಟ್ಟು ಲೈನು ಅಂಬೆಲ್ಲ ಹತ್ತಾ ಇದೆ. ಒನ್ ಟೈಮ್ ಮಾತ್ರ ಟೈಮ್ ಕಟ್ಟೋದಂಥದ್ದು, ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ಕಟ್ತೀವಿ. ಯಾಕಂತಂದರೆ ಇನ್ನೂ ಕಾಯಿ ಕಿತ್ತಿ ಆಮೇಲೆ ಕಟ್ಟುವಂಥದ್ದು. ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಈಗ ನೋಡ್ತಾ ಇರ್ಬೋದು. ಒಂದು ಸೈಡ್ ಮಾತ್ರ ಕಟ್ಟಿರೋವಂಥದ್ದು ಟೈನು, ಇನ್ನೊಂದು ಸೈಡ್ ಇನ್ನೂ ಕಟ್ಟಲಿಲ್ಲ. ಯಾಕಂದರೆ ಕಾಯಿ ಕಿತ್ತಿ ಆಮೇಲೆ ಕಟ್ತೀವಿ. ಇಲ್ಲಿ ನೋಡಿ ಒಂದು ಸೈಡ್ ಟೈಮ್ ಕಟ್ಟಿದ್ದೀವಿ, ಇನ್ನೊಂದು ಸೈಡ್ ಇನ್ನೂ ಕಟ್ಟಲಿಲ್ಲ. ನೋಡಿ ಇದಕ್ಕೆ ಹಾಕಿ ಕಟ್ಟುವಂಥದ್ದು. ಇನ್ನೇನು ಕಾಯಿ ನೋಡಿ ಕಾಯಿ ಬಂದಿದೆ, ಕಿಲ್ಬೇಕಿನ್ನೇನು ಸ್ಟಾರ್ಟ್ ಆಗಿದೆ. ಇನ್ನೊಂದು ವಾರದಲ್ಲಿ ಕಾಯಿ ಕಿಲ್ತೀವಿ. ನೋಡಿ ಇಲ್ಲಿ ನಾವು ಬೆಳೆದಿರೋಂಥ ಚಿಕ್ಕಡಿಕಾಯಿ ಇದು ಎಲ್ಲ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ನಾವು ಬೀಜ ಹಾಕಿ 3 ತಿಂಗಳಾಯಿತು. ನವಂಬರಲ್ಲಿ ಹಾಕಿದಂಥ ಬೀಜ ಇದು. ಈಗ ಫೆಬ್ರವರಿಲಿ 3 ತಿಂಗಳಾಗಿದೆ. ಈಗ ಅವು ಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ. ಇದು ಹೂತ್ಮೇಲೆ 3 ತಿಂಗಳಿಗೆ ಕಾಯಿ ಬರುವಂಥದ್ದು. ಈಗ ನಾವು ಹೂತಿರೋಂಥ ಕಾಯಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ವೀಕಲ್ಲಿ ಅಷ್ಟೇ ನಾವು ಕಾಯಿ ಕೀಳುವಂಥದ್ದು. ಇನ್ನೇನು ಬಂದೇ ಬಿಟ್ಟಿತ್ತು. ರೇಟ್ ಎಲ್ಲ ಸ್ವಲ್ಪ ಡೌನ್ ಇದೆ, ಇನ್ನೂ ರೇಟ್ ರೈಸ್ ಆಗಲಿಲ್ಲ ಇದು. ಮತ್ತು ತುಂಬ ಕಮ್ಮಿ ಖರ್ಚಿನಲ್ಲಿ ಬೆಳೆಯುವಂಥ ಗಿಡ ಇದು. ಯಾಕಂದರೆ ಇದಕ್ಕೇನು ತುಂಬ ಖರ್ಚೇನು ಮಾಡಬೇಕಾಗಿಲ್ಲ. ಇದಕ್ಕೆ ವಾರಕ್ಕೊಂದ್ಸಲ ಮದ್ದು ಹೊಡಿಬೇಕು, ಮತ್ತು ವಾರಕ್ಕೊಂದ್ಸಲ ಕಾಯಿ ಕೀಳೋಕ್ಕೆ ಆಳು ಕರ್ಕೊತೀವಿ. ಅಷ್ಟು ಬಿಟ್ಟರೆ ಇದಕ್ಕೆ ಮತ್ತೆ ಏನು ಖರ್ಚಿಲ್ಲ. ಗೂಟ ತಂಗುಸಿ ಎಲ್ಲ ಸುತ್ತಾದ್ಮೇಲೆ ಇದಕ್ಕೆ ವಾರಕ್ಕೊಂದ್ಸಲ ಮದ್ದು ಹೊಡಿತಾ ಇರಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ನಾವು ಇದಕ್ಕೆ ಖರ್ಚು ಮಾಡೋಂಗಿಲ್ಲ. ಈ ಥರ ಬೆಳೆಯುವಂಥ ಗಿಡ, ತುಂಬ ಕಮ್ಮಿ ಖರ್ಚಿನಲ್ಲಿ ಬೆಳೆಯುವಂಥ ಗಿಡ ಇದು. ಇದಕ್ಕೆ ನಾವು ತುಂಬಾ ಅವಶ್ಯಕತೆ ಇಲ್ಲ, ವೇಸ್ಟಾಗಿ ದುಡ್ಡಿನ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಮತ್ತು ಬೇಸಿಗೆನಲ್ಲಿ ತುಂಬ ಇದನ್ನು ಬೆಳಿತೀವಿ. ಯಾಕಂದರೆ ಮಳೆಗಾಲದಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಇದು ಹೂವು ಎಲ್ಲ ಉದುರಿಬಿಡುತ್ತೆ ಮಳೆ ಬೀಳಬೇಕಾದ್ರೆ. ಸೇಮ್ ಅವರೆ ಗಿಡ ಯಾವ ಥರನೋ ಅದೇ ಥರ ಇದು ಕೂಡ ಚಿಗುರಿ ಬಿಡ್ತಾ ಇರುತ್ತೆ. ಈಗ 3 ತಿಂಗಳು ಬೀಜ ಹೊತ್ಮೇಲೆ 3 ತಿಂಗಳಿಗೆ ಕಾಯಿ ಬರುತ್ತೆ. ಇದು ವರ್ಷಗಟ್ಟಲೆ ಒಂದು ವರ್ಷ ಬೇಕಾದರೆ ಈ ತೋಟದಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ಬೋದು. ರೇಟ್ ಸಿಕ್ಕಿದ್ರೆ ಖಂಡಿತ ಒಳ್ಳೆಯ ಸಂಪಾದನೆ ಆಗುತ್ತೆ. ಈಗ ಇನ್ನೂ ಡೌನ್ ಇದೆ ರೇಟ್ ಎಲ್ಲನೂ, ಮುಂದೆ ಹೋಗ್ತಾ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮದು ಬರೋಷ್ಟೊಳಗಡೆ ಯಾವ ಥರ ಬರುತ್ತೆ ರೇಟು ಎಲ್ಲನೂ ನೋಡೋಣ. ಅದನ್ನು ಕೂಡ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಯಾವ ಥರ ಬೆಳೆದಿದ್ದೀವಿ ತೋಟದಲ್ಲಿ ಗಿಡ ಎಲ್ಲನೂ ಅಂತ ಹೇಳ್ಬಿಟ್ಟು ಖಂಡಿತ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ಆಸೆ ಆಗುತ್ತೆ. ಆ ಕಾರಣಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ 8:30 ಆಗಿದೆ. ಆಗ ನಾನು ತೋಟಕ್ಕೆ ಬಂದೆ. ಹಸ್ಬೆಂಡು ಕೂಡ ಬಂದಿದ್ದಾರೆ. ಅವರು ತೋಟಕ್ಕೆ ನೀರು ಬಿಟ್ಟಿದ್ದರು. ಶಿಫ್ಟ್ ಕರೆಂಟ್ ಮಾರ್ನಿಂಗ್ ಇತ್ತು, ಹಾಗಾಗಿ ನೀರು ಬಿಟ್ಟಿದ್ದಾರೆ. ಹಾಗೆ ನಾನು ಕೂಡ ಟೊಮೆಟೊ ತೊಗೊಂಡೋಗೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಜೊತೆ ನಾಯಿ ಕೂಡ ಬಂದಿದ್ದೆ. ನಮ್ಮ ಮನೆಯಲ್ಲಿ ಸಾಕಿರೋಂಥ ರಾಮು ಇದು. ಅದು ಕೂಡ ಅಷ್ಟೇ, ನಾನು ಎಲ್ಲೋದ್ರೆ ನನ್ನ ಜೊತೆ ಹಿಂದಿಂದ ಎಲ್ಲ ಬರ್ತಾ ಇರುತ್ತೆ. ಮತ್ತು ಕೂಗ್ತಾ ಇದೆ ನೋಡಿ ಹಿಂದೆನೇ. ಅದಕ್ಕೆ ಒಂಥರ ಆಟ. ಔಟ್ಸೈಡ್ ಬಿಡ್ತೀರಲ್ವ, ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ಬಿಡೋದು. ಇಲ್ಲಿ ಮಿಕ್ಕಿದಾಗೆಲ್ಲ ಕಟ್ಟಾಕಿಡ್ತೀನಿ. ಈಗ ಬಿಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗಿ ಅದು ಈ ಥರ ಆಟ ಆಡ್ತಾಯಿದೆ. ನಾನು ಈಗ ಬಂದು ಟೊಮೊಟೊ ತೊಗೊಂಡೋಗೋಣ ಅಂತೇಳ್ಬಿಟ್ಟು, ಮನೇಲಿ ಟೊಮೊಟೊ ಇದ್ದಿಲ್ಲ. ಆ ಕಾರಣಕ್ಕೆ ನಾನು ಈಗ ಟೊಮೊಟೊ ತೊಗೊಂಡೋಗೋಕ್ಕೆ ಅಂತೇಳಿ ಬಂದಿರೋಂಥದ್ದು. ಟೊಮೊಟೊ ಖಾಲಿ ಇತ್ತು, ಹಾಗಾಗಿ ಟೊಮೊಟೊ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀನಿ. ಮತ್ತು ನಾವು ತೋಟದಲ್ಲಿ ಗಿಡ ಯಾವ ಥರ ಇದೆ ಅಂದರೆ, ಮಾರ್ನಿಂಗ್ ನೋಡೋದಕ್ಕೆ ತುಂಬ ಫ್ರೆಶ್ ಆಗಿರುತ್ತೆ. ಮತ್ತು ಈವ್ನಿಂಗು ಮಾರ್ನಿಂಗ್ ತುಂಬ ಫ್ರೆಶ್ಶಾಗಿ ಕಾಣುತ್ತೆ. ಮಧ್ಯಾಹ್ನ ಬಿಸಿಲಿಗಂತೂ ತುಂಬ ಸಿಕ್ಕಾಪಟ್ಟೆ ಗಿಡ ಎಲ್ಲ ಒಣಗಿಬಿಟ್ಟಿರುತ್ತೆ, ಅಷ್ಟು ಬಿಸಿಲು ಬರ್ತಾಯಿದೆ. ಈಗ ಅದಕ್ಕೆ ಅಂತೇಳಿ ಹಸ್ಬೆಂಡ್ ನೀರೆಲ್ಲ ಬಿಟ್ಬಿಟ್ಟು ಇದು ಮಾಡ್ತಾಯಿದ್ರು. ನಾನೀಗ ಟೊಮೊಟೊ ತೊಗೊಂಡು ಮನೆಗೆ ಹೋಗ್ತೀನಿ ಅಡುಗೆ ಮಾಡಬೇಕು. ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾಯಿದ್ದೀನಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಇಷ್ಟ ಆಗದೆ ಹೋದರೆ ಕಮೆಂಟಲ್ಲಿ ಬರ್ತಿರಿಸಿ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟಲ್ಲಿ ಬರ್ತಿರಿಸಿ. ಆ ಥರ ವೀಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.